ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಆನಂದ್ ಸಾಲೇರ್. ಕಳೆದ 35 ವರ್ಷಗಳಿಂದ ಸಂಘ ಪರಿವಾರದ ಒಂದು ಸಕ್ರಿಯ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಇವರು ಹಿಂದುತ್ವದ ನಾಯಕರಾಗಿ ತಮ್ಮ ಧ್ವನಿಯನ್ನ ಗಟ್ಟಿಯಾಗಿಸಿಕೊಂಡಿದ್ದಾರೆ. ಜೊತೆಗೆ ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ಶಿರಸಿ ನಗರ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 20 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ, ಶಕ್ತಿ ಕೇಂದ್ರ ಬೂತ್ ಅಧ್ಯಕ್ಷರಾಗಿ, ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾಗಿ ವಿವಿಧ ಹಂತಗಳನ್ನು ನಿರ್ವಹಿಸಿ, ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ಶಿರಸಿ ನಗರದ ಅಧ್ಯಕ್ಷರಾಗಿ ಕಳೆದೊಂದು 10 ತಿಂಗಳುಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಘಟನೆ ದೃಷ್ಟಿಯಿಂದ ಹೇಳೋದಾದ್ರೆ ಬಿಜೆಪಿ ಭಾರತೀಯ ಜನತಾ ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ ಕೆಲಸ? ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಾರಣ ಅಂತಂದರೆ ನಮ್ಮದೆಲ್ಲ ಮುಖಂಡರ ಸಹಕಾರ. ತಾವು ಮೊದಲೇ ಹೇಳಿದ್ರಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ, ವಾರ್ಡ್ ಅಧ್ಯಕ್ಷನಾಗಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ, ಇವತ್ತು ಮಂಡಲದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದಕ್ಕೆ ನಮ್ಮ ಜೊತೆಯಲ್ಲಿರೋ ಎಲ್ಲ ಕಾರ್ಯಕರ್ತರ ಬೆಂಬಲ ಮತ್ತು ಎಲ್ಲ ಮುಖಂಡರ ಬೆಂಬಲ. ಇವತ್ತು ಸನ್ಮಾನ್ಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಾಸಕರಾಗಿದ್ದಾಗ, ಅವರು ಶಾಸಕರಾಗಿದ್ದಾಗಿಂದನೂ ನಾವು ಪಕ್ಷದ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡಿದ್ದಕ್ಕೆ ನನ್ನ ಇವತ್ತು ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ ಅಂತ ಹೇಳೋದು. ಅದೇ ರೀತಿ ನಮ್ಮ ಭಾಗದ ಪ್ರಮುಖರಾದಂತಹ ಡಾನಿ ಡಿಸೋಜ ಇರ್ಬೋದು, ನಮ್ಮ ಆರ್.ಎನ್.ಟಿ. ರವಿಯಣ್ಣ ಅಂತಾರೆ, ಅಂದರೆ ಗೋಪಾಲಕೃಷ್ಣ ನಾಯ್ಕ್ ಅಂತಾರೆ, ಅವರು ಭಾಳ ಹಿಂದಿನಿಂದನೂ ಹಿಂದೂ ಜಾಗರಣ ವೇದಿಕೆ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಸದಸ್ಯರಾಗಿ ಮತ್ತು ನಗರಸಭೆಯ ಸದಸ್ಯರಾಗಿಯೂ ನಿರ್ವಹಿಸಿ, ನಂತರ ನಾನು ನಮ್ಮ ವಾರ್ಡಲ್ಲಿ ಏನು ಸಂಘಟನೆಗಾಗಿ ಕೆಲಸ ಮಾಡ್ತಾಯಿದ್ದೆ, ನಾನು ಗುರುತಿಸ್ಕೊಂಡು ಮಂಡಲದ ಅಧ್ಯಕ್ಷ ಆನಂದ್ ಸಾಲೇರೇ ಆಗಬೇಕು ಅಂಥೇಳಿ ಅವರೆಲ್ಲ ಬೆಂಬಲದಿಂದ ಇವತ್ತು ನಾನು ಶಿರ್ಸಿ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷನಾಗಿದ್ದೇನೆ, ಆಯ್ಕೆಯಾಗಿದ್ದೇನೆ. ಮತ್ತು 2018ನೇ ನಗರಸಭಾ ಚುನಾವಣೆಯಲ್ಲಿ ಹಾಗೂ ನನಗೆ ಸೀಟ್ ಕೊಡಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಗರಸಭಾ ಸದಸ್ಯನಾಗಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು, ಅವರೇ ಅವಕಾಶ ಮಾಡಿಕೊಟ್ಟಿದ್ದು. ಹಾಗಾಗಿ ನಾನು ನಗರಸಭಾ ಸದಸ್ಯನಾಗಿ ಸ್ಪರ್ಧೆ ಮಾಡಿ ಮತ್ತೆ ಆಯ್ಕೆಯಾಗಿದ್ದೇನೆ. 2018ರಲ್ಲಿ ಆಯ್ಕೆಯಾಗಿದ್ದೇನೆ. ಇನ್ನೊಂದು 8-10 ತಿಂಗಳ ಇದೆ ನಮ್ಮ ಅವಧಿ. ಹಾಗಾಗಿ ನಾನು ಇವತ್ತು ಸಂಘಟನೆ ಮಾಡ್ತಾ ಇದ್ದೇನೆ. ಸಂಘಟನೆ ಮಾಡ್ತಾ ಇರೋದ್ರಿಂದ ಕಾರಣ ಅಂತಂದರೆ ನನ್ನ ಜೊತೆಗಿರೋ ನಮ್ಮ ಕಾರ್ಯಕರ್ತರ ಬೆಂಬಲ. ಇವತ್ತು ಹೇಗಿದೆ ಅಂತಂದರೆ, ಸಂಘಟನೆ ಮೊದಲಿಂದಾನು ಶಿರ್ಸಿಯಲ್ಲಿ ಸುಭದ್ರವಾಗಿದೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಶಿರ್ಸಿಯಲ್ಲಿ ಸುಭದ್ರವಾಗಿದೆ. ಕಾರಣ ಅಂತಂದರೆ ಎಲ್ಲ ಸಂಘ ಪರಿವಾರದವರು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಕ್ಕಿರೋದರಿಂದ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಬಜರಂಗ ದಳ ಇರ್ಬೋದು ಮತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅವು ಎಲ್ಲ ಸಹಕಾರದಿಂದನೂ ಎಲ್ಲ ಬೆಂಬಲದಿಂದನೂ ಇವತ್ತೇ ಶಿರ್ಸಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಒಂದು ಕಾರ್ಯಕರ್ತರ ತಂಡದಿಂದ ಕೂಡಿದ್ದು ಬಲಿಷ್ಠವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಪಕ್ಷದಲ್ಲಿ ಸಂಘಟನೆ ಹೇಗೆ ನಡೀತಾ ಇದೆ ಈಗ? ಪಕ್ಷದಲ್ಲಿ ಮೊದಲನೇದಾಗಿ ನಾನು ಅಧ್ಯಕ್ಷ ಆದ ನಂತರ ಸಂಘಟನೆಗಾಗಿ ಸದಸ್ಯತ್ವ ಅಭಿಯಾನನ ಹಮ್ಮಿಕೊಂಡಿದ್ರು. ಇಡೀ ಶಿರ್ಸಿ ನಗರದಲ್ಲಿ ಸದಸ್ಯತ್ವ ಅಭಿಯಾನ ಮಾಡಬೇಕು ಅನ್ನೋದೊಂದು ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡ್ವಿ. ಆ ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾಳ ಬೆಂಬಲವಾಗಿ ನಿಂತ್ಕೊಂಡು ನಮಗೆ ಇಡೀ ಶಿರ್ಸಿ ನಗರದಲ್ಲಿ ಸಾಧಾರಣ 9,000 ಚಿಲ್ಲರೆ, ಅಂದರೆ 10,000 ಸನಿಹ ಸದಸ್ಯರನ್ನಾಗಿ ಮಾಡಲಿಕ್ಕೆ ಸಹಕಾರ ಮಾಡೋದು. ಪ್ರತಿಯೊಂದು ನಗರಸಭಾ ಸದಸ್ಯರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಜೊತೆ ಇರೋದು. ಪ್ರಧಾನ ಕಾರ್ಯದರ್ಶಿಗಳು ನನಗೆ ಭಾಳ ಬೆಂಬಲವಾಗಿ ನಿಂತುಕೊಂಡು
ನಮ್ಮ ನಾಗರಾಜ್ ನಾಯ್ಕರಂಥವರೆಲ್ಲ ಪ್ರಧಾನ ಕಾರ್ಯದರ್ಶಿಗಳು ಭಾಳ ಬೆಂಬಲವಾಗಿ ನಿಂತ್ಕೊಂಡು ಭಾಳ ಸಹಕಾರ ಮಾಡಿಕೊಂಡು ತಮ್ಮ ವೈಯಕ್ತಿಕ ಜೀವನ ಬದಿಗಿಟ್ಟು ಸದಸ್ಯತ್ವ ಅಭಿಯಾನಕ್ಕೆ ಬೆಂಬಲ ನೀಡಿದ್ರಿಂದ ನಾವು ಇವತ್ತು ಜಿಲ್ಲೆಯಲ್ಲೇ ಶಿರ್ಸಿ ನಗರದಲ್ಲಿ ಬೇಷ್ ಅಂತ ಅನ್ಸ್ಕೊಂಡೇವೆ. ಅದಾದ ನಂತರ ಮುಂದೆ ಸಕ್ರಿಯ ಸದಸ್ಯತ್ವ ಮಾಡೋದು ಬಂತು. ಸಕ್ರಿಯ ಸದಸ್ಯರು ನಮ್ಮ ಶಿರ್ಸಿಯಲ್ಲಿ ಸಾಧಾರಣ ಒಂದು 72-73 ಜನ ಸಕ್ರಿಯ ಸದಸ್ಯರಾಗಿದ್ದಾರೆ. ಅಂದರೆ ಪಾರ್ಟಿ ಡಿಫೆಂಡ್ ಆಫ್ ದ ಪಾರ್ಟಿ ಇದ್ರ ಮೇಲೆ ಅದಕ್ಕೆ ಈ ರೀತಿ ಮಾಡಿ ಸಕ್ರಿಯ ಸದಸ್ಯರು ಮಾಡಬೇಕು ಅಂತ ಹೇಳಿದೆ. ಅದಕ್ಕೂ ಭಾಳ ಬೆಂಬಲವಾಗಿ ನಿಂತ್ಕೊಂಡು ನಮ್ಮದೆಲ್ಲ ಕಾರ್ಯಕರ್ತರು ಸಕ್ರಿಯ ಸದಸ್ಯರಾಗಿ ಮಾಡಲಿಕ್ಕೂ ಬೆಂಬಲ ಮಾಡಿದ್ರು ನಮ್ಗೆ. ಅದೇ ರೀತಿ ಮುಂದಿನ ದಿನದ ಅದರ ನಂತರದ ದಿನದಲ್ಲಿ ಬೂತ್ ಅಧ್ಯಕ್ಷರ ಆಯ್ಕೆ ಮಾಡೋದು. ಪ್ರತಿ 3 ವರ್ಷಕ್ಕೊಂದ್ಸರಿ ಬೂತ್ ಅಧ್ಯಕ್ಷರ ಆಯ್ಕೆ ಆಗ್ತಿತ್ತು. ಆದರೆ ಈ ಬಾರಿ ಹಿಂದಿನ 6 ವರ್ಷದ ನಂತರ ಬೂತ್ ಅಧ್ಯಕ್ಷರ ಆಯ್ಕೆ ಆಗಲಿಲ್ಲಾಗಿತ್ತು. ಹಾಗಾಗಿ ಈಗ ಮತ್ತು ಅದನ್ನು ಪುನರಾವರ್ತನೆ ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮಗೆಲ್ಲ ಸೂಚನೆ ನೀಡಿದರು. ಹಾಗಾಗಿ ಈಗ ಬೂತ್ ಅಧ್ಯಕ್ಷರ ಆಯ್ಕೆಯೂ ಪ್ರಕ್ರಿಯೆ ಆಗಿದೆ ನಮ್ಮದು. ಆಗಿ ಒಳ್ಳೆ ಸಂಘಟನೆ ಶಿರ್ಸಿಯಲ್ಲಿ ಬಲಿಷ್ಠವಾಗಿದೆ. ಶಿರ್ಸಿ ನಗರ ಮಂಡಲ ತಂಡ, ಎಲ್ಲ ಮೋರ್ಚಾಗಳ ತಂಡ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮೋರ್ಚಾಗಳು ಇವತ್ತೇ ನಗರ ಮಂಡಲದ ಅಧ್ಯಕ್ಷನಾಗಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ರು, ರಾಜ್ಯದಿಂದನೋ ಜಿಲ್ಲೆಯಿಂದನೋ ಯಾವುದೇ ಒಂದು ಸೂಚನೆ ಬಂದರೂ ಯಾವ ಮೋರ್ಚಾಗಳಿಗೆ ಹೇಳಿದ್ರು ಎಲ್ಲ ಮೋರ್ಚಾದವರು ಬಂದುಬಿಟ್ಟು ಅಚ್ಚುಕಟ್ಟಾಗಿ ಮಹಿಳಾ ಮೋರ್ಚಾ ಇರ್ಬೋದು, ಯುವ ಮೋರ್ಚಾ ಇರ್ಬೋದು, ಎಲ್ಲ ಮೋರ್ಚಾಗಳು, OBC ಮೋರ್ಚಾ ಇದೆ, SC ಮೋರ್ಚಾ ಇದೆ, ST ಮೋರ್ಚಾ ಇದೆ, ಎಲ್ಲ ಮೋರ್ಚಾಗಳು ನಮ್ಗೆ ಬೆಂಬಲವಾಗಿ ನಿಂತ್ಕೊಂಡು ಏನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯವೈಖರಿಗಳಿಗೆ ಏನು ಸಹಕಾರ ನೀಡಬೇಕು ಆ ಸಹಕಾರ ನೀಡ್ತಾ ಇವತ್ತು ಬಲಿಷ್ಠವಾಗಿದೆ. ಓಕೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತಿರ ಈಗ 2 ವರ್ಷಕ್ಕೆ ಬರ್ತಾ ಇದೆ. ಬಂದಾಗಿದ್ದ ಒಂದು BJP ಮಾಡ್ತಾ ಇರೋ ಪ್ರಮುಖ ಆರೋಪ ಏನಂದ್ರೆ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೇಳುವಂಥದ್ದು. ಅದಕ್ಕೆ ಪೂರಕವಾಗಿ ಸಾಕಷ್ಟು ಘಟನೆಗಳು ನಡೆದಿದೆ ರಾಜ್ಯದಲ್ಲಿ. ಕಳೆದೊಂದು 2 ದಿನದ ಹಿಂದೆ ಬೆಂಗಳೂರಿನ ಚಾಮರಾಜಪೇಟೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಪ್ರತಿನಿಧಿಸುವಂತ ಕ್ಷೇತ್ರ, ಇಲ್ಲಿ 3 ಹಸುಗಳ ಕೆಚ್ಚಲುಗಳನ್ನ ಕೊಯ್ದಿದ್ದಾರೆ. ಒಂದು ಯಾರು ಮಾಡಬಾರ್ದಂತ ಕೆಲಸ, ಹೆತ್ತ ತಾಯಿಯ ಒಂದು ಕರುಳು ಕಿತ್ತದ ಹಾಗೆ ಅದು, ಆ ರೀತಿ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ BJP ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಶಿರ್ಸಿಯಲ್ಲೂ ಸಹ ಇವತ್ತು ರೈತ ಮೋರ್ಚಾ ನೇತೃತ್ವದಲ್ಲಿ ಸಮಸ್ತ ಹಿಂದೂ ಸಂಘಟನೆಗಳ ಪರಿವಾರ ಹೋರಾಟವನ್ನು ಮಾಡಿದೆ. ಭಾರತೀಯ ಜನತಾ ಪಕ್ಷದ ಶಿರ್ಸಿ ನಗರ ಮಂಡಲ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧದ ಪ್ರತಿಭಟನೆಗೆ ಸಹಕಾರ ನೀಡಿದಂತಹ ನಮ್ಮೆಲ್ಲ ಹಿಂದೂ ಸಂಘಟನೆಯವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಕೇಳಿದ್ರೆ ಇವತ್ತೇ ತಾವು ನೋಡಿದ್ದೀರಿ, ತಾವು ಬೇಕಾದಷ್ಟು TV ಮಾಧ್ಯಮ ಇರ್ಬೋದು, ತಾವೆಲ್ಲ ಕೇಳಿರ್ತೀರ. ಹೇಗಿದೆ ಕೇಳಿದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ 1 ತಿಂಗಳಲ್ಲಿ ಘಡಾಖಂಡಿತವಾಗಿ ಒಂದು ಘೋಷಣೆ ಮಾಡಿದ್ರು. ನಾನು ಮುಂದಿನ ಜನ್ಮ ಅಂತಿದ್ರೆ ತಾನು ಮುಸ್ಲಿಮಾಗೆ ಹುಟ್ಟುತ್ತೇನೆ ಅಂಥೇಳಿ. ನಾನು ಒಂದು ಸಭೆಯಲ್ಲಿ ಹೇಳಿದ್ದೆ ಅವರಿಗೆ, ಸ್ವಾಮಿ ನೀವು ಈಗ ನಂತರ ಮುಸ್ಲಿಮ್ ಆಗೋಕ್ಕಿಂತ ಹೀಗೆ ಮುಸ್ಲಿಮರು ಆಗಿಬಿಡಿ. ಯಾಕೆ ಕೇಳಿದ್ರೆ ನಂತರ ನಾವು ಇರೋದಿಲ್ಲ, ನೀವು ಇರೋದಿಲ್ಲ, ಯಾರ್ಯಾರು ಇರ್ತಾರೆ ಗೊತ್ತಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಈಗಿನ ನಮ್ಮ ಹಿಂದೂಗಳಿಗೆ ತಾವು ಹೀಗೆ ಮುಸ್ಲಿಮ್ ಆಗಿಬಿಟ್ರೆ ನಿಮ್ಮದು ಮೆಂಟಾಲಿಟಿ ಏನು ಹೇಳಿ ನಮ್ಗೆ ಗೊತ್ತಾಗ್ತದೆ, ನಿಮ್ಮ ಮನಸ್ಥಿತಿ ಏನಂತ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಹೀಗೆ ಆಗಿ ಅಂತ ಹೇಳಿದ್ದೀವಿ. ಇದೇ ಒಂದು ಉತ್ತರ ಸಾಕು. ರಾಜ್ಯ ಸರ್ಕಾರ ಇವತ್ತು ಯಾರ ಪರ ಓಲೈಕೆ ಮಾಡ್ತಾ ಇದೆ? ಇವತ್ತು ಜನಾದೇಶ ಮಾಡಿದ್ದಾರೆ, ನಾವು ಅದಕ್ಕೆ ತಲೆ ಬಾಗ್ತೇವೆ. ಜನಾದೇಶ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ, ನಾವು ತಲೆ ಬಾಗಲೇಬೇಕು. ಜನಾದೇಶಕ್ಕೆ ನಮ್ಮದು ಯಾವಾಗ ಶರಣಾಗ್ತೇವೆ. ಆದರೆ ಜನಾದೇಶ ಮಾಡಿದ್ದಾರೆ ಅಂಥೇಳಿ ಒಂದು ಸಮುದಾಯಕ್ಕೆ ಓಲೈಕೆ ಮಾಡೋದು ಎಷ್ಟು ಸರಿ? ಇವತ್ತೇ ತಾಯಿಯನ್ನಾಗಿ ಪೂಜಿಸುವಂತಹ ಗೋಮಾತೆಯ ಹತ್ಯೆ ಇರ್ಬೋದು. ಇವತ್ತು ನೋಡಿದ್ರಿ, ನೀವೇ ತಾವು ಕೇಳಿದ್ರಿ, ಪ್ರಶ್ನೆಯಲ್ಲಿ ಕೇಳಿದ್ರಿ ನನಗೀಗ. ಜಮೀರ್ ಅಹಮದ್ ಖಾನ್ ಅವರು ಅಂತ ಪ್ರತಿನಿಧಿಸುವಂತಹ ಕ್ಷೇತ್ರ ಚಾಮರಾಜಪೇಟೆ ಅಂತಲ್ಲಿ ನೋಡಿ, ಆ ಒಂದು ಆಕಳದ ಪಾಪ, ನಮ್ಮ ಗೋಮಾತೆಯ ಕೆಚ್ಚಲನ್ನು ಕಟ್ ಮಾಡ್ತಾರೆ ಅಂತಂದರೆ ಇವರಿಗೆ ಎಷ್ಟು ಧೈರ್ಯ ಇರ್ಬೋದು, ಸಹಕಾರ ಮಾಡ್ತಾ ಇರೋರು ಯಾರು ಅನ್ನೋದನ್ನು ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಸರ್ಕಾರ ಬಂದು ಮೊದಲನೇ ಬಜೆಟಲ್ಲೇ ಮುಸ್ಲಿಮರಿಗಾಗಿ 10,000 ಕೋಟಿ ಬಜೆಟಲ್ಲಿ ಅವರಿಗೆ 10,000 ಕೋಟಿ ರೂಪಾಯಿ ಇಟ್ಟಿತ್ತು.
ಹಿಂದೂಗಳಿಲ್ವಾ ಹಾಗಾದರೆ? ಹಿಂದೂಗಳಿಲ್ವಾ ಬಜೆಟಲ್ಲಿ? ಹಿಂದೂಗಳು ಬಡವರಿಲ್ವಾ? ಹಿಂದೂಗಳು ಎಲ್ಲರೂ ಕೋಟ್ಯಾಧೀಶ್ವರೇ ಇದ್ದಾರಾ? ಮತ್ತೊಂದು ಏನಂತ ಹೇಳ್ತಂದರೆ, ಇವತ್ತೇ ಸರ್ಕಾರಕ್ಕೆ ಮುಸ್ಲಿಮರಷ್ಟೇ ಓಟಿಂದನೇ ಸರ್ಕಾರ ಬಂದಿದೆಯಾ? ಇವತ್ತು ಬೆಳಗ್ಗೆ ಪ್ರತಿಭಟನೆಯಲ್ಲೂ ನಾನು ಮಾತಾಡಿರಬೇಕು ಮೋಸ್ಟ್ಲಿ. ನೀವು ಬೇಡ, ಹಿಂದೂಗಳು ಓಟ್ ಬೇಡನೇ ಅಂತ ಹೇಳಿಬಿಡಿ. ಈಗೂ ಹೇಳ್ತೇವೆ ನಾವು, ಈಗೂ ನಿಮ್ಮ ಮಾಧ್ಯಮದ ಮೂಲಕನೇ ನಾವು ಇವತ್ತು ಹೇಳ್ತೇನೆ, ಹಿಂದೂಗಳ ಓಟು ನಮಗೆ ಬೇಡ ಅಂತ ನೀವು ಘಟಾಖಂಡಿತ ಘೋಷಣೆ ಮಾಡಿಬಿಡಿ. ನಾವು ಹಿಂದೂ ಸಂಘಟನೆಯವರು ತೋರಿಸ್ತೇವೆ, ಪ್ರಶ್ನೆಯೇ ಇಲ್ಲ. ಆದರೆ ನಮ್ಮ ಹಿಂದೂ ಸಂಘಟನೆ ಒಂದೇ ಇದಕ್ಕೆ ಪ್ರಯತ್ನ ಮಾಡಿದ್ರೆ ಸಾಲದು. ಸಂಘಟನೆಯವರು ಸಂಘಟನೆ ಕೆಲಸ ಮಾಡ್ತಾ ಇರ್ತಾರೆ, ಅದೇ ರೀತಿ ನಮ್ಮ ಹಿಂದೂ ಬಾಂಧವರು ಈಗ ಸಹಕಾರ ಮಾಡಬೇಕು. ಇಲ್ಲದೆ ಹೋದರೆ ಇವತ್ತೇ ಈ ಸರ್ಕಾರ ನಡ್ಕೊಳ್ತಾ ಇರೋದು ನೋಡಿ, ಸರ್ಕಾರ ಬಂದು 2 ತಿಂಗಳಾಗಲಿಲ್ಲ, ನಮ್ಮ ಹೆಗಡೆಕಟ್ಟ ರಸ್ತೆಯಲ್ಲಿ ಇವತ್ತು ನಾವು ಗೋವಿನ ತಲೆಯನ್ನು ನೋಡಿಬಿಟ್ವಿ. ನಮಗಿನ್ನೂ ಅದರ ಉತ್ತರ ಸಿಕ್ಕಿಲ್ಲ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ನಮಗಿನ್ನೂ ಉತ್ತರ ಸಿಕ್ಕಿಲ್ಲ ಅದ್ರ ಬಗ್ಗೆ. ಇವತ್ತು ಸರ್ಕಾರದಿಂದ ಹಿಂದೂಗಳು ಬದುಕೋದು ಕಷ್ಟ ಆಗಿದೆ. ರಾಜ್ಯಸಭಾ ಚುನಾವಣೆ ತಮ್ಮ ಗಮನದಲ್ಲಿ ಇರಬೇಕು. ರಾಜ್ಯಸಭಾ ಚುನಾವಣೆಯಲ್ಲಿ ಒಬ್ಬರು ಆಯ್ಕೆ ಆದಂಥವರು ಭಾರತದ ವಿರುದ್ಧ ದೇಶದ ಪರ ಘೋಷಣೆಗೆ ಹೋಗ್ತಾರೆ. ಅದು ಯಾವ ಕ್ಷೇತ್ರದ, ಯಾವ ಜಾಗದಲ್ಲಿ? ಕರ್ನಾಟಕ ರಾಜ್ಯದ ದೇವಸ್ಥಾನ ವಿಧಾನಸಭೆಯಲ್ಲಿ ಮತ್ತೊಂದು ದೇಶದ ಘೋಷಣೆ ಕೂಗಿ ಜೈಕಾರ ಹಾಕ್ತಾರಂತಂದರೆ ಅವ್ರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ವಿಚಾರ ಮಾಡಿ. ನಾವೆಲ್ಲ ವಿಚಾರ ಮಾಡಬೇಕಾಗಿರೋದೇ. ಅದಾದ ನಂತರ ಈಗ ನೋಡಿ, ಮೊನ್ನೆ ಚಾಮರಾಜನಗರದಲ್ಲಿ ಇಂಥ ನಮ್ಮ ಒಬ್ಬ ರೈತರು ಸಾಕಿರೋಂತಹ ಈ ಗೋಮಾತೆಯ ಕೆಚ್ಚಲು ಕಟ್ ಮಾಡ್ತಾರೆ ಅಂತಂದರೆ ರೈತರ ಜೀವ. ಇವತ್ತೇ ಒಂದು ಮನೆ, ನಾವು ಹಿಂದೂಗಳು ಒಂದು ಮನೆ ಪ್ರವೇಶ ಮಾಡಬೇಕು ಅಂತಂದರೆ ಮೊದಲನೇ ಪ್ರವೇಶ ಮಾಡಿಸೋದೇ ಗೋವನ್ನು. ನಾವು ಆ ಸ್ಥಾನದಲ್ಲಿಟ್ಟು ಪೂಜೆ ಮಾಡೋಂಥ ಗೋವನ್ನು ಇವತ್ತು ಗೋವಿನ ಕೆಚ್ಚಲು ಕಟ್ ಮಾಡ್ತಾರಂತಂದರೆ ಮುಂದಿನ ದಿನದಲ್ಲಿ ಏನೂ ಮಾಡಲಿಕ್ಕೆ ಹೆಸೋದಿಲ್ಲ. ಇವತ್ತು ಹಿಡಿದಿದ್ದಾರೆ, ಆರೋಪಿನ ಹಿಡಿದಾರೆ. ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಇದರಿಂದನೇ ಕಟ್ ಮಾಡಬೇಕು, ಹೀಗೆ ಕಟ್ ಮಾಡಬೇಕು, ಇದರನ್ನೇ ಕಟ್ ಮಾಡಬೇಕು ಹೇಳಿ ಗೊತ್ತಿರ್ತದೆ. ಅವನದು ಯಾವುದಾದ್ರು ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೇ ಆಗಿತ್ತಲ್ಲ. ಇದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕು. ಇವತ್ತೇ ಹಾಲು ಬರೋ ಜಾಗದಲ್ಲಿ ರಕ್ತ ಬರ್ತಾ ಇದೆ, ನಮ್ಮ ರಕ್ತ ಕುದೀತಾ ಇದೆ. ಆದರೆ ಅನಿವಾರ್ಯ, ನಮಗೇನು ಮಾಡಲಿಕ್ಕಲ್ಲಿ ಅವಕಾಶ ಇಲ್ಲ. ಯಾಕೆ ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ಕಾನೂನು ಏನು ಹೇಳ್ತದೆ, ಸಂವಿಧಾನದ ಬಗ್ಗೆ ಏನಿದೆ, ಕಾನೂನು ಏನಿದೆ, ಅದಕ್ಕೆ ನಾವು ತಲೆ ಬಾಗಲೇಬೇಕು. ಹಾಗಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಬರೀ ಅಭಿವೃದ್ಧಿಯನ್ನು ಬಿಟ್ಟು ಬರೀ ಮುಸ್ಲಿಮರ ಓಲೈಕೆ ಸರ್ಕಾರ ಆಗಿಬಿಟ್ಟಿದೆ. ಇವತ್ತು ಅವರ ಸಂಪುಟದಲ್ಲೇ 3-4 ಮುಸ್ಲಿಂ ಸಚಿವರು ಇದ್ದಾರೆ. ಅವರನ್ನು ಓಲೈಕೆ ಮಾಡೋ ಸಲುವಾಗಿ, ಮುಂದಿನ ದಿನದಲ್ಲಿ ಸಂಪೂರ್ಣವಾಗಿ ಹಿಂದೂಗಳನ್ನು ನಾಶ ಮಾಡೋ ಸಲುವಾಗಿ ಇವತ್ತೇ ಒಂದು ಸಮುದಾಯ ಅಂದರೆ ಮುಸ್ಲಿಮ ಸಮುದಾಯನ ಓಲೈಕೆ ಮಾಡ್ಕೊತಾ ಅವರಿಗೆ ಸಹಕಾರ ಮಾಡ್ಕೊತ ಇವರು ರಾಜ್ಯ ಸರ್ಕಾರನ ನಡೆಸ್ತಾ ಇದ್ದಾರೆ. ಮತ್ತೊಂದು ಹೇಳಬೇಕಂತಂದರೆ ಇವತ್ತೇ ಗ್ಯಾರಂಟಿಗಳ ಕೊಟ್ಟಿದ್ದೀರಿ, ಉಚಿತ ಬಸ್ ಪ್ರಯಾಣ ಮಾಡಿದ್ದೀರಿ, ನಮ್ಮ ಅಕ್ಕ ತಂಗಿದಿರಿಗೆ ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀರಿ, ರೇಷನ್ ಫ್ರೀ ಕೊಡ್ತಾ ಇದ್ದೀರಿ, ರೇಷನ್ ಫ್ರೀ ಅಕ್ಕಿ ಕೊಡೋ ಬದಲಿಗೆ ದುಡ್ಡು ಕೊಡ್ತಾ ಇದ್ದೀರಿ, ಸ್ವಾಗತ ನಿಮಗೆ. ಆದರೆ ಇವತ್ತು ರಾಜ್ಯ ಎಷ್ಟು ನಡೆಸ್ತಾ ಇದ್ದೀರಿ ನೀವು? ರಾಜ್ಯ ಯಾವ ಹಂತದಲ್ಲಿದೆ? ನಾನು ಒಬ್ಬ ನಗರಸಭೆ ಸದಸ್ಯ, ಜವಾಬ್ದಾರಿಯುತ ನಗರಸಭೆ ಸದಸ್ಯ. ನಾನು ರಾಜ್ಯ ಸರ್ಕಾರ ಆಯ್ಕೆಯಾಗಿ 2 ವರ್ಷದ ಸನಿಹ ಬಂತು. ಇವತ್ತುವರೆಗೂ ನಮ್ಮ ನಗರಸಭೆಯಲ್ಲಿ ಒಂದೇ ಒಂದು ಅನುದಾನ ಬಂದಿಲ್ಲ. ಬಂದಿತ್ತು. ಇಡೀ ರಾಜ್ಯದ ಯಾವ ಶಾಸಕರು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಅನುದಾನನೇ ಇಲ್ಲ. ಎಲ್ಲಿಂದ ಕೊಡ್ತಾರೆ ಅವರು? ಇವ್ರಿಗೆ ಗ್ಯಾರಂಟಿ ಯೋಜನೆ ಹೊಂದಿಸ್ಲಿಕ್ಕೆ ಬೇಕು. ಇವತ್ತೇ ಎಷ್ಟು ಹೊರೆ ಆಗಿದೆ ಅಂತಂದರೆ, ಬಸ್ ಫ್ರೀ ಕೊಡ್ತೇನೆ ಅಂತಂದರು, ಬಸ್ ಫ್ರೀ ಮಾಡಿದ್ದಾರೆ ಮಹಿಳೆಯರಿಗೆ. ನಮ್ಮ ಅಕ್ಕ ತಂದಿರು ಅದರಲ್ಲಿ ಓಡಾಡ್ತಾರೆ, ಆದರೆ ಜೊತೆಯಲ್ಲಿ ಅವ್ರ ಅಣ್ಣ ತಮ್ಮದಿರು ಓಡಾಡ್ತಾರೆ. ಅವ್ರನ್ನ ಕಿಸಿ ತಕ್ಕೊಂಡು ಇವ್ರಿಗೆ ಕೊಡೋದು, ಆ ರೀತಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಕೇಳಿದ್ರೆ ಇವತ್ತು ಮಾರ್ಕೆಟಲ್ಲಿ ನೋಡಿದ್ರೆ ನೀವು ಬೇಳೆ ಇರಲಿ, ಕಾಳಿರಲಿ, ಎಲ್ಲವೂ ರೇಟ್ ಜಾಸ್ತಿ. ಇವತ್ತು ರೈತ ಒಂದು ಆಕಳ ಸಾಕಿ ಹೈನುಗಾರಿಕೆ ಮಾಡಿ ಹಾಲು ಕೊಡ್ತಾ ಇದ್ದಾನೆ. ಇವತ್ತು ಅವ್ರಿಗೆ ಏನು ಬರಬೇಕಾಗಿರೋದು ಇವ್ರ ಹತ್ರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಕಿಅಂಶಗಳೆಲ್ಲ ನಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ನಾವು ಭಾಷಣಕಾರರಲ್ಲ. ಆ ಹಾಲಿನ ಅದೇನೋ ಗೌರವಧನ ಏನೋ ಒಂದು 5 ರೂಪಾಯಿನ ಕೊಡ್ತಾರಂತೆ ಪ್ರತಿ 1 ಲೀಟ್ರಿಗೆ, ಸಬ್ಸಿಡಿ ಅಂತ. ಆ ಗೌರವಧನನೂ ಇವತ್ತೇ ನಮ್ಮ ರೈತರಿಗೆ ಬಂದು ಮುಟ್ಟಿಲ್ಲ.
ಅದನ್ನು ಕೊಡಲಿಕ್ಕೂ ಇವ್ರ ಹತ್ರ ದುಡ್ಡು ಹಣ ಇಲ್ಲ ಇವತ್ತು. ರೈತರು ಈ ಬಾರಿ ಮಳೆ ಹೆಚ್ಚಾಗಿ ಈ ಅಡಿಕೆ ರೈತರು ಯಾವುದೇ ಬೆಳೆ ಬೆಳೆಯೋ ರೈತರು ಇವತ್ತು ಭಾಳ ನಷ್ಟದಲ್ಲಿದ್ದಾರೆ. ಇವತ್ತು ಒಂದು ರೈತರಿಗೂ ಇವತ್ತವರೆಗೆ ಪರಿಹಾರ ಕೊಟ್ಟಿಲ್ಲ ಈ ಸರ್ಕಾರ. ಈ ಸರ್ಕಾರಕ್ಕೆ ಏನಂತ ಹೇಳಬೇಕು? ನಾವು ವಿಚಾರ ಮಾಡಲೇಬೇಕು ಈ ಸರ್ಕಾರದ ಬಗ್ಗೆ. ರೈತರಿರ್ಬೋದು, ಒಂದು ಬಡವರಿರ್ಬೋದು, ಬಡವರ ವಿರೋಧದ ಸರ್ಕಾರ ಇದು. ಬಡವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವಂಥ ಸರ್ಕಾರ. ನಾವು ಫ್ರೀ ಕೊಡ್ತಾ ಇದ್ದೇವೆ, ಬಡವರು ತಗೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಂತ ಆಗಿದೆ ಇವತ್ತು ಪರಿಸ್ಥಿತಿ, ಎಲ್ಲಿಗೆ ಬಂದ್ಬಿಟ್ಟಿದೆ. ಇವತ್ತು ಒಂದು ಅನುದಾನ ಬರ್ತಾ ಇಲ್ಲ. ಇವತ್ತೇ ರಸ್ತೆ ಹೊಂಡ ಗಿಂಡ ಎಲ್ಲ ನೋಡಿದ್ರೆ ಇವತ್ತೇ ಬದಲಾವಣೆ ಮಾಡಿದರು, ಬದಲಾವಣೆ ಆಗಿದೆ, ಅದ್ರ ಜನಾಭಿಪ್ರಾಯ ನಾ ಮೊದಲೇ ಹೇಳಿದೆ ನಿಮಗೆ. ಆದರೆ ಈ ಸರ್ಕಾರದ ಕಾರ್ಯವೈಫಲ್ಯ ನೋಡಿದ್ರೆ ಇದು ಒಂದು ಸಮುದಾಯಕ್ಕಾಗಿ, ಒಂದು ಧರ್ಮಕ್ಕಾಗಿ ಮೀಸಲಾಗಿ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಶಿರಸಿಯಲ್ಲಿ ಕಳೆದ ಒಂದು ಸಾಕಷ್ಟು ತಿಂಗಳುಗಳಿಂದ ಪ್ರಚಲಿತದಲ್ಲಿ ಇರುವಂಥ ವಿಷಯ ಅಂದರೆ ಶಿರಸಿ ಸರ್ಕಾರಿ ಆಸ್ಪತ್ರೆ ಸಂಬಂಧ. ಶಿರಸಿ ಸರ್ಕಾರಿ ಆಸ್ಪತ್ರೆ, ಏನು ಹೈಟೆಕ್ ಆಸ್ಪತ್ರೆ ಅಂತ ಕರಿತಿದ್ವಿ, ಮಾನ್ಯ ಸಂಸದರು, ಈಗಿನ ಹಾಲಿ ಸಂಸದರು, ಮಾಜಿ ಶಾಸಕರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಧಾನಸಭಾ ಅಧ್ಯಕ್ಷರಾಗಿದ್ದಾಗ ಶಿರಸಿಗೊಂದು ಹೈಟೆಕ್ ಆಸ್ಪತ್ರೆ ಬೇಕು ಅಂತ ಕೆಲಸವನ್ನು ಮಾಡಿ, ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ 170-180 ಕೋಟಿ ಒಂದು ಹಣದ ಒಂದು ಆಸ್ಪತ್ರೆ ಕಾಮಗಾರಿಗೆ ಒಂದನ್ನು ಮಂಜೂರಿ ಮಾಡಿಸಿದ್ರು. ಸಾಕಷ್ಟು ಟೆಂಡರ್ಗಳಾಗಿ ಕೆಲಸಗಳು ನಡೀತಾ ಇತ್ತು. ಈಗೇನು 70-80% ಕೆಲಸಗಳು ಆಗಿದೆ ಅಂತ ಮಾಹಿತಿ ಇದೆ. ಆ ಒಂದು ಸಂದರ್ಭದಲ್ಲಿ, ಅದು ಈಗ ಪ್ರಸ್ತುತ ಕಳೆದೊಂದು 2-3 ತಿಂಗಳ ಮಾಹಿತಿ ಅಂತೆ, ಏನು ಯಂತ್ರೋಪಕರಣ ಖರೀದಿಗೆ 30 ಕೋಟಿ ಅನುದಾನವನ್ನು ಮೀಸಲಿರಿಸಿದ್ದು, ಅದು ಟೆಂಡರ್ ಕರಿಬೇಕಿತ್ತು. ಆದರೆ ಈಗ 30 ಕೋಟಿ ಬದಲಾಗಿ ತಾಲೂಕು ಆಸ್ಪತ್ರೆ ಅಂತ ಘೋಷಣೆ ಮಾಡಿ ಕೇವಲ 5,20,00,000 ಮಾತ್ರ ಅನುದಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಅವಾಗ ಅಂದ್ರೆ ಬಿಜೆಪಿ ಸಂಘಟನೆ ಸಕ್ರಿಯ ಆಗಿದ್ರಿ, ಜೊತೆ ನಗರಸಭೆ ಸದಸ್ಯರು ಸಹ ಇದ್ದಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಂದಾಗ ತಾವು ಸಹ ಉಪಸ್ಥಿತರಿದ್ರಿ. ಏನು ಹೇಳ್ತೀರಿ? ಮೊದಲನೇದಾಗಿ ಸಿರ್ಸಿಗೆ ಒಂದು ಹೈಟೆಕ್ ಹಾಸ್ಪಿಟ್ಲ್ ಬೇಕಾಗಿತ್ತು. ಅದನ್ನು ನಮ್ಮ ನಾಯಕರು, ಶಾಸಕರಾಗಿದ್ದರು, ವಿಧಾನಸಭಾ ಅಧ್ಯಕ್ಷರಾಗಿದ್ದರು, ಅವರು ತಮ್ಮ ಒಂದು ಪ್ರಯತ್ನದಿಂದ ಸಿರ್ಸಿಗೆ ಒಂದು ಹೈಟೆಕ್ ಹಾಸ್ಪಿಟ್ಲ್ ಇರಲಿ. ಯಾಕೆ ಕೇಳಿದ್ರೆ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಸಿರ್ಸಿ ಮಧ್ಯಭಾಗದಲ್ಲಿದೆ, ನಮ್ಮ ಜಿಲ್ಲೆಯ ಮಧ್ಯಭಾಗದಲ್ಲಿದೆ. ಯಾವ ಕಡೆಯಿಂದನೂ ಬಂದರೂ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳೋ ಒಂದು ದೃಷ್ಟಿಯಿಂದ ಒಂದು ಹೈಟೆಕ್ ಆಸ್ಪತ್ರೆನ ಸಿರ್ಸಿಯಲ್ಲಿ ಮಂಜೂರು ಮಾಡಿಸಿದರು. ಇದರ ಗುದ್ದಲಿ ಪೂಜೆಗೆ ಆಗಿನ ಮುಖ್ಯಮಂತ್ರಿಯವರಾದ ಬಸವರಾಜ ಬೊಮ್ಮಾಯಿಜಿಯವರು ಬಂದಿದ್ದರು. ಅವರೇ ಗುದ್ದಲಿ ಪೂಜೆ ನೆರವೇರಿಸಿದರು. ಅವ್ರ ಜೊತೆಯಲ್ಲಿ ನಮ್ಮ ಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನೆರವೇರಿಸಿದರು. ಅದ್ರ ಜೊತೆಗೆ ನಾನು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ. ಅವರು ನಮ್ಮ ಗಣಪತ್ ನಾಯಕರು ನಗರಸಭಾ ಅಧ್ಯಕ್ಷರಾಗಿದ್ದರು. ಅದರ ಜೊತೆಯಲ್ಲಿ ನಮ್ಮ ವೀಣಾ ಶೆಟ್ಟರು ಉಪಾಧ್ಯಕ್ಷರಾಗಿದ್ದರು. ಇವರೆಲ್ಲ ಜೊತೆಯಲ್ಲಿ ವಿವಿಧ ಇಲಾಖೆಯ ಎಲ್ಲ ಸಚಿವರು ಬಂದು ಗುದ್ದಲಿ ಪೂಜೆ ಮಾಡಿ ಹೋಗಿದ್ದು. ಇದರ ಹೊರತಾಗಿ ಆಗಿನ ವಿಧಾನಸಭಾಧ್ಯಕ್ಷರಾದ ನಮ್ಮ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಿಧಾನಸಭಾಧ್ಯಕ್ಷರಾಗಿ ಈ ಆಸ್ಪತ್ರೆನ ತಗೊಬಂದಿದ್ದಕ್ಕೆ ನಾವು ಮೊದಲನೇದಾಗಿ ಅವರಿಗೆ ನಾವು ಸಿರ್ಸಿ ನಗರದ ಪರವಾಗಿ ನಾವು ಧನ್ಯವಾದ ಹೇಳ್ತೀವಿ. ಯಾಕೆ ಕೇಳಿದ್ರೆ ಇದನ್ನು ಅವರು ಮನಗಂಡು ಈ ಏನಾರು ಒಂದು ಆಕ್ಸಿಡೆಂಟ್ ಆಯ್ತಪ್ಪ, ಯಾವುದೇ ಒಂದು ಸೀಕು ರೋಗ ಯಾವುದೇ ಬಂತು ಅಂತಂದರೆ ಒಂದೇ ನಾವು ಮಂಗಳೂರು ಹೋಗ್ಬೇಕು, ಒಂದೇ ಹುಬ್ಬಳ್ಳಿಗೆ ಹೋಗ್ಬೇಕು, ಇಲ್ಲ ಶಿವಮೊಗ್ಗ ಹೋಗ್ಬೇಕು, ಎಲ್ಲಿ ಹೋದರೂ 100 ಕಿಲೋಮೀಟ್ರ್ ಆಸ್ಪಾಸ್ ಆಗೋರುದಿಲ್ಲ. ಹಾಗಾಗಿ ಇದು ಒಂದು ಒಳ್ಳೆಯ ವಿಚಾರ ಆಗಿತ್ತು. ಒಳ್ಳೆಯ ವಿಚಾರ ಮಾಡಿ ಇವತ್ತು ಅವ್ರು ತಂದು ಅದಕ್ಕೆ ಬಜೆಟಲ್ಲಿ ಹಣನೂ ಮೀಸಲಾಗಿಟ್ಟಿದ್ದು. ಬಿಲ್ಡಿಂಗಿಗೆ ಇಂತಿಷ್ಟು 112 ಕೋಟಿ. ಅದರ ನಂತರ ಇದಕ್ಕೆ ಏನು ಈಗ ನೀವು ಹೇಳಿದ್ರಿ ಯಂತ್ರೋಪಕರಣಗಳಿಗೆ ಅದಕ್ಕೆಲ್ಲ 34 ಕೋಟಿ ಅಂಥೇಳಿ 146 ಕೋಟಿ. ಮತ್ತು ಮುಂದಿನ ಭಾಗವಾಗಿ ಮತ್ತೊಂದು 30 ಕೋಟಿ ಏನೋ ಇಟ್ಟು ಒಟ್ಟು 176 ಕೋಟಿ 250 ಬೆಡ್ಡಿನ ಹಾಸಿಗೆಯ ಆಸ್ಪತ್ರೆ ಮಂಜೂರು ಮಾಡಿಸಿದ್ರು. ಇವತ್ತೇ ತಮಗೆಲ್ಲ ಗೊತ್ತೇ ಇದೆ, ಮಂಜೂರು ಆಗಿದ್ದನ್ನು ಇವತ್ತು ದುಡ್ಡು ಹಣ ಬಿಡುಗಡೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಗ್ಯಾರಂಟಿ ಯೋಜನೆಗಳು ಎಲ್ಲಿದೆ? ನಮ್ಮ ಶಾಸಕರಿದ್ದಾರೆ, ಇದ್ರ ಬಗ್ಗೆ ಗಟ್ಟಿ ಧ್ವನಿ ಎತ್ತಬೇಕಲ್ಲ. ಮಂಜೂರು ಆಗಿದ್ದನ್ನು ಕೊಡಿ, ಹೊಸತಾಗಿ ಮಂಜೂರು ಮಾಡೋದು ಬೇಡ. ಇಂದಿನ ಸರ್ಕಾರ ಮಂಜೂರು
ಮಾಡಿದ್ದನ್ನು ಕೊಡಿ ಹೇಳಿ. ಈಗಿನ ಶಾಸಕರು ಮಾತಾಡಬೇಕು. ಶಾಸಕರ ಧ್ವನಿ ಯಾವ ಲೆಕ್ಕದಲ್ಲಿ ಕುಗ್ಗೋಗಿದೆ ಹೇಳಿ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಆಸ್ಪತ್ರೆ ಆಗಲೇಬೇಕು. ಆ ಆಸ್ಪತ್ರೆನ ಇವತ್ತೇ ಸುಸಜ್ಜಿತವಾಗಿ ಕಟ್ಟಡ ಎಲ್ಲ ನಿರ್ಮಾಣ ಆಗಿದೆ. ಅದನ್ನು ಲಾಡ್ಜನ್ನಾಗಿ ಮಾಡಲಿಕ್ಕೆ ಪರಿವರ್ತನೆ ಮಾಡಬೇಡ್ರಿ. ಲಾಡ್ಜನ್ನಾಗಿ ಪರಿವರ್ತನೆ ಮಾಡಬೇಡಿ. ಯಾಕೆ ಕೇಳಿದ್ರೆ ಪರಿಸ್ಥಿತಿ ಹಾಗೆ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಆಮೆ ವೇಗದಲ್ಲಿ ಹೋಗ್ತಾ ಇದೆ. ಆಮೆ ವೇಗದಲ್ಲಿದೆ. ಮೊನ್ನೆ ನಮ್ಮ ಸಂಸದರು ಒಂದು ವಿಷಯದಲ್ಲಿ ಮಾತಾಡಿದ್ದಾರೆ. ಯಾವ ರೀತಿ ನಾವು ಸಿಸ್ಟಮ್ ಮಾಡಿದ್ದೇವೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲ ಅಂತಂದ್ರೆ ಬಿಟ್ಟುಬಿಡಿ. ಮುಂದೆ ಬರ್ತೇವೆ ನಾವೇ ಮಾಡ್ತೇವೆ. ಬಿಟ್ಟುಬಿಡಿ, ಅಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ನಿಮ್ಮ ಇದನ್ನು ತೀರಿಸ್ಕೊಳ್ಳೋ ಸಲುವಾಗಿ ಕೈಯಲ್ಲಿ ಹಣ ಇಲ್ಲದೆಯ ಯಾವ ಸ್ಟೇಜಲ್ಲಿದೆ ಅದೇ ಸ್ಟೇಜಲ್ಲಿ ಮಾಡಿ ಲಾಡ್ಜನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ನಾವು ಶಿರ್ಸಿ ನಗರ ಜನತೆ ಪರವಾಗಿ ನಾವು ಕೇಳ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಎಲ್ಲ ಜನತೆಗೆ ಅನುಕೂಲ ಆಗಲಿ ಹೇಳೋ ಒಂದು ಹಾಸ್ಪಿಟ್ಲ್ ಮಾಡಾಗಿತ್ತು, ಗೊತ್ತಿದೆ ತಮಗೆ. ಹಾಗಾಗಿ ನಾವು ಇದರಲ್ಲಿ ಮತ್ತೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಆಗೋಲ್ಲ. ಯಾಕೆ ಕೇಳಿದ್ರೆ ಇವತ್ತು ಅನುದಾನ ಕೇಳಿದ್ರೆ ಹೈಟೆಕ್ ಹಾಸ್ಪಿಟ್ಲನ್ನು ತಾಲೂಕಿಗೆ ಕೊಡ್ಲಿಕ್ಕೆ ಬರಲ್ಲ, ಜಿಲ್ಲೆ ಕೊಡಬೇಕಾಗ್ತದೆ. ಇದು ನಿಮ್ಮದು ತಾಲೂಕು ಮಟ್ಟದಲ್ಲಿದೆ ಅಂಥೇಳಿ 34 ಕೋಟಿ ಕೊಡೋದನ್ನು 5 ಕೋಟಿ ಚಿಲ್ಲರೆ ಕೊಡ್ತಾರೆ ಅಂತಂದರೆ ನಮ್ಮ ಶಾಸಕರು ಏನು ಮಾಡ್ತಾಯಿದ್ರು? ಮಂಜೂರಾಗಿದ್ದನ್ನು ಶಾಸಕರು ಏನು ಮಾಡ್ತಾಯಿದ್ರು? ಶಾಸಕರು ಗಟ್ಟಿ ಮಾತಾಡಿ ತಗೊಬರೋಂಥ ಪ್ರಯತ್ನ ಮಾಡಬೇಕು. ಮಾಡಿ ಆದಷ್ಟು ಲಘುನ ಹೈಟೆಕ್ ಆಸ್ಪತ್ರೆಯನ್ನಾಗೆ ರೆಡಿ ಮಾಡಿ ಅದನ್ನು ಜನರ ಸೇವೆಗೆ ಬಿಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಓಕೆ. ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಶಿರಸಿಯಲ್ಲಿ BJP ಭದ್ರಕೋಟೆಯಾಗಿತ್ತು. ಅಂದರೆ ಕಳೆದ ರಾಜ್ಯ ಚುನಾವಣೆಯಲ್ಲಿ ಶಿರಸಿ ಈಗ ಕಾಂಗ್ರೆಸ್ನ ಕೈವಶದಲ್ಲಿದೆ. ಕಳೆದ 1.5-2 ವರ್ಷಕ್ಕೆ ಬಂತು. ಈಗ ಹೊಸ ಶಾಸಕರಾಗಿ ಭೀಮಣ್ಣ ನಾಯ್ಕರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ಅವ್ರ ಕಾರ್ಯವೈಖರಿ ನಿಮ್ಗೆ ಸಮಾಧಾನ ತಂದಿದೆಯಾ? ಹೇಗಿದೆ ಅವ್ರ ಕಾರ್ಯವೈಖರಿ? ಈಗ ಕಳೆದ 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಶಿರ್ಸಿ ನಗರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು, ಶಾಸಕರಾಗಿಯೂ ಇದ್ದರು. ಈಗ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಭೀಮಣ್ಣ ನಾಯ್ಕರು ಆಯ್ಕೆಯಾಗಿದ್ದಾರೆ. ಜನಾಭಿಪ್ರಾಯ ನಾನು ಮೊದಲೇ ಹೇಳಿದ್ದೇನೆ, ಜನಾಭಿಪ್ರಾಯ ನಾವು ಯಾವಾಗ ತಲೆಬಾಗ್ತೇವೆ. ಆದರೆ ಕಾರ್ಯವೈಖರಿ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಇವತ್ತು 30 ವರ್ಷದ ಹಿಂದೆ ಶಿರ್ಸಿ ಹೇಗಿತ್ತು, ಈಗ ಹೇಗಾಗಿದೆ. ಈ ಚುನಾವಣೆಯ ಪೂರ್ವದಲ್ಲಿ ಶಿರ್ಸಿ ಎಷ್ಟು ಡೆವಲಪ್ಮೆಂಟ್ ಆಯಿತು, ನಂತರ ಈ 2 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಆಯಿತು, ಇದನ್ನು ನಾನು ಹೇಳಬೇಕು ಹೇಳಿಲ್ಲ, ಶಿರ್ಸಿಯ ಸಮಸ್ತ ನಾಗರಿಕರು ಹೇಳ್ತಾರೆ. ಇವತ್ತು ಏನಾಗಿದೆ ಅಂತಂದರೆ ಇವತ್ತೇ ಕಂಡಲ್ ಹೊಂಡ ರಸ್ತೆಯಲ್ಲಿ ಕಂಡಲ್ ಹೊಂಡ ತುಂಬಲಿಕ್ಕೆ ಇವತ್ತು ದುಡ್ಡಿಲ್ಲ ಆಗದೆ. ಕಾರಣ ಅಂತಂದರೆ ಶಾಸಕರು ಗಟ್ಟಿ ಮಾತಾಡಬೇಕು. ಶಾಸಕರು ಹೇಳಿದೆ, ನಾನು ಅವಾಗ ಸರ್ಕಾರಿ ಹಾಸ್ಪಿಟ್ಲ್ ವಿಷಯದಲ್ಲೂ ನಾನು ಹೇಳಿದೆ. ನಿಮಗೆ ಶಾಸಕರು ತಮ್ಮ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅದನ್ನು ಅವ್ರ ಜವಾಬ್ದಾರಿಯಿಂದ ಮಾಡಬೇಕು. ನಾವು ಸಾರ್ವಜನಿಕರು ನಿಮ್ಗೆ ಘೋಷಣೆ ಹೇಳೋದಲ್ಲ, ನೀವು ಮಾಡಬೇಕು, ನಿಮ್ಮ ಕರ್ತವ್ಯ. ಜನಾಭಿಪ್ರಾಯ ನಿಮ್ಗೆ ಆರಿಸಿದ್ದಾರೆ, ನೀವು ನಮ್ಮ ಶಾಸಕರು, ಎಲ್ಲರದ್ದು ಶಾಸಕರು ಇದ್ದೀರಿ. ನೀವು ಅದನ್ನು ಗಟ್ಟಿ ಮಾಡಿ ಏನು ತಾವು ವಿಧಾನಸಭೆಯಲ್ಲಿ ಅಧಿವೇಶನ ನಡೀತದೆ, ಅಧಿವೇಶನದಲ್ಲಿ ಗಟ್ಟಿ ಮಾತಾಡಿ ಇವತ್ತು ನೀವು ಅದನ್ನು ನಮ್ಮ ಇಡೀ ಶಿರ್ಸಿ ನಗರನ ನೋಡಿ. ಇವತ್ತು ಎಲ್ಲಿ ನೋಡಿದ್ರು ಧೂಳ್ಮಯ ಆಗಿದೆ. ಎಲ್ಲರೂ ಇವತ್ತು ಮನೆ ಬಾಗಿಲ, ಕಿಟಕಿ ಬಾಗಿಲ, ಮನೆ ಬಾಗಿಲಿ, ಅಂಗಡಿ ಎಲ್ಲ ಹಾಕ್ಕೊಂಡವ್ರಿಗೆ ಹೋಗಿ ಕೇಳಿ ನೀವು ಇವತ್ತು ಎಲ್ಲಿಗೆ ಬಂದಿದೆ ಅಂತೇಳಿ. ಶಾಸಕರು ತಮ್ಮ ವೈಯಕ್ತಿಕ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ ಬಿಟ್ಟರೆ ಯಾವುದನ್ನು ಅಭಿವೃದ್ಧಿ ಇವತ್ತುವರೆಗೂ ನಮ್ಮ ಶಿರ್ಸಿ ನಗರದಲ್ಲಿ 2 ವರ್ಷದಿಂದ ಒಂದು ಅಭಿವೃದ್ಧಿ ಆಗಿಲ್ಲ. ಶಾಸಕರ ಬಗ್ಗೆ ನಾವು ಮತ್ತೇನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆ ಕೇಳಿದ್ರೆ ಎಲ್ಲ ಸಾರ್ವಜನಿಕರು, ಎಲ್ಲ ಮತದಾರರು ಅವ್ರ ಬಗ್ಗೆ ನೋಡ್ತಾರೆ, ಮಾತಾಡ್ತಾರೆ. ಓಕೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 3 ಅವಧಿಗೆ ಅಂಕೋಲಾ ಕ್ಷೇತ್ರ, 3 ಅವಧಿಗೆ ಶಿರ್ಸಿ ಕ್ಷೇತ್ರದಲ್ಲಿ ಒಟ್ಟು 6 ಬಾರಿಗೆ ಶಾಸಕರಾಗಿದ್ದರು. 7ನೇ ಬಾರಿ ಸ್ಪರ್ಧೆ ಮಾಡಿದಾಗ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ಸೋಲನ್ನು ಕಂಡ್ರು. ನಂತರದಲ್ಲಿ MP ಚುನಾವಣೆಗೆ ಬಂತು, ಲೋಕಸಭಾ ಸದಸ್ಯರಾಗಿ ಈಗ ಆಯ್ಕೆಯಾಗಿದ್ದಾರೆ. ಲೋಕಸಭಾ ಸದಸ್ಯರ ಆಯ್ಕೆ ಆದಮೇಲೆ ಕ್ಷೇತ್ರ ವ್ಯಾಪ್ತಿ ಜಾಸ್ತಿ ಆಯಿತು. ಕ್ಷೇತ್ರದಲ್ಲಿ ಕಳೆದೊಂದು 8 ತಿಂಗಳಿಂದ ಹೆಚ್ಚೆಚ್ಚು ಎಲ್ಲ ಕ್ಷೇತ್ರದಲ್ಲೂ ಓಡಾಡ್ತಿದ್ದಾರೆ. ಹೇಗೆ BJP ಸಂಘಟನೆ ಹೇಗೆ ಮಾಡ್ತಾ ಇದ್ದಾರೆ? ಸಂಘಟನೆ ಪೂರಕವಾಗಿದ್ದಾರಾ ಅಥವಾ ಹೇಗೆ? ಮೊದಲನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿ
ವಿಜಯವನ್ನು ಸಾಧಿಸಿದಂಥ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಗೆಲ್ಲಿಸಿದಂತಹ ಮತದಾರರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆ ಕೇಳಿದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿರೋದು ಎರಡೇ. ಒಂದು ದಿನಕರ್ ಶೆಟ್ಟರು, ಮತ್ತೊಬ್ಬರು ಶಿವರಾಮ್ ಹೆಬ್ಬಾರ್. ಆದರೂ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ನಮ್ಮ ಮತದಾರರು. ಅಂದರೆ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಏನು ಒಂದು ವರ್ಷದಲ್ಲಿ ನೋಡಿಬಿಟ್ಟು ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಚುನಾಯಿಸಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಿಬಿಟ್ಟಿದ್ದೇನೆ ಅವರಿಗೆ. ಹಾಗಾಗಿ ಮತ್ತು ಅದರ ನಂತರ ಪಕ್ಷ ಸಂಘಟನೆ ಅವರು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಸಿರ್ಸಿ ಇವತ್ತು ಮಾಡಿದ್ರಂತಂದರೆ ನಾಳೆ ಸಿದ್ದಾಪುರ. ಒಂದು ದಿನವೂ ಅವರು ರೆಸ್ಟ್ ತೊಗೊಳ್ತಾ ಇಲ್ಲ ಅಂತ ಅನ್ನಿಸ್ತದೆ. ಇವತ್ತು ಮತ್ತು ಭಟ್ಕಳ ಅವರು ಹೋಗಿದ್ದಾರೆ. ಇವತ್ತು ನಿನ್ನೆ ಸಾಯಂಕಾಲ ಭಟ್ಕಳ ಹೋಗಿದ್ದಾರೆ, ಇವತ್ತು ಅಲ್ಲೇ ಇದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಹಾಗಾಗಿ ಸಂಘಟನೆಯೊಳಗೆ ಹೆಚ್ಚಿಗೆ ತೊಡಸ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಓಡಾಡ್ತಾ ಸಂಘಟನೆ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ನಮಗೂ ಎಲ್ಲ, ನಾನು ಮಂಡಲದ ಅಧ್ಯಕ್ಷನಾಗಿ ಹೇಳ್ತೇನೆ, ನಮಗೂ ಏನಾದ್ರು ಸಲಹೆ ಸಹಕಾರ ಬೇಕಂದರೆ ನಾವು ಅವ್ರ ಹತ್ರ ಕೇಳ್ತೇವೆ. ಸಲಹೆ ಸೂಚನೆಗಳ ಕೊಡ್ತಾರೆ ಮತ್ತು ತಾವೇ ಬಂದು ನಿಂತು ಸಭೆ ಸಮಾರಂಭ ನಮ್ಮ ಏನಿಲ್ಲ, ನಾವು ಪಕ್ಷದ ಪರವಾಗಿ ಏನು ಸಭೆಗೆ ಮಾಡ್ತೇವೆ, ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿಬಿಟ್ಟು ನಮಗೆಲ್ಲರಿಗೂ ಸಹಕಾರ ನೀಡ್ತಾ ಇದ್ದಾರೆ. ಓಕೆ. ಸಂಸದರಾಗಿ ಅನಂತಕುಮಾರ್ ಹೆಗಡೆ ಅವರು ನಿಕಟಪೂರ್ವ ಸಂಸದರು, ಅವರು ಒಳ್ಳೆ ಕೆಲಸಗಾರರು ಅನ್ಸತ್ತಾ ಅಥವಾ ಈಗಿನ ಶಾಸಕರಾಗಿರ್ತಕ್ಕಂಥ ಕಾಗೇರಿಯವರು ಬೆಸ್ಟ್ ಅನ್ಸತ್ತೆ? ಯಾರು ಒಬ್ಬರನ್ನ ಆಯ್ಕೆ ಮಾಡಬೇಕು? ಅದು ಹಂಗೆ ಹೇಳಲಿಕ್ಕಾಗಲ್ಲ. ಯಾಕೆ ಕೇಳಿದ್ರೆ ನಮಗೆ ಇಬ್ಬರು ಒಂದೇ. ನಮ್ಮ ಪಕ್ಷದ ಚಿಹ್ನೆಯಲ್ಲಿ ಪಕ್ಷ ಯಾರಿಗೆ ಏನು ಹೇಳ್ತದೆ ಅದಕ್ಕೆ ನಾವು ಚಾಚು ತಪ್ಪದೆ ಮಾಡೋದು. ನಮ್ಮದು ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ ಏನು ಅಂತ ಕೇಳಿದ್ರೆ ಇದರಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಯಾರಿಗೆ ಹೇಳ್ತದೆ ಅದಕ್ಕೆ ನಾವು ಚಾಚು ತಪ್ಪದೆ ಕೆಲಸ ಮಾಡ್ತೇವೆ. ಪಕ್ಷದ ದೃಷ್ಟಿ ಮತ್ತು ಸಂಘಟನೆ ದೃಷ್ಟಿಯಿಂದ ಇಬ್ಬರನ್ನು ತೆಗೆದುಹಾಕೋಂಗಿಲ್ಲ. ನಾವು ಒಬ್ಬರನ್ನ ಹೇಳಲಿಕ್ಕೆ ಅಂದರೆ, ಯಾಕೆ ಕೇಳಿದ್ರೆ ನಾವು ನೋಡಿದ್ದೇವೆ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ನಮ್ಮ ನಿಕಟಪೂರ್ವ ಸಂಸದರಾದ ಅನಂತಕುಮಾರ್ ಹೆಗಡೆಯವರು ಅದೇ ರೀತಿ ಪಕ್ಷದ ಸಂಸದರಾದವಾಗ ಪಕ್ಷ ಸಂಘಟನೆಗಾಗಿ ಅಷ್ಟೇ ಕೆಲಸ ಮಾಡಿದ್ದಾರೆ. ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಕ್ಷದ ಸಂಘಟನೆಗೆ ಶಾಸಕರಾಗಿ ಅಷ್ಟೇ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮಗೆ ನಮ್ಮದು ಆ ಬಣನೂ ಅಲ್ಲ, ಈ ಬಣನೂ ಅಲ್ಲ, ನಮ್ಮದು ಬಿ ಜೆ ಪಿ ಬಣದಲ್ಲೇ ಅವರಿಬ್ಬರು ಒಂದಾಗಿದ್ದಾರೆ. ಹಾಗಾಗಿ ನಾವು ಅವ್ರ ಪರನೇ ಯಾವಾಗ ಹೋಗ್ತೇವೆ. ಓಕೆ. ಈಗ 2028ಕ್ಕೆ 23ಕ್ಕೆ ಏನು ಚುನಾವಣೆ ಆಗಿದೆ, ಇನ್ನು 5 ವರ್ಷಗಳ ನಂತರ 2028ಕ್ಕೆ ಮತ್ತೆ ರಾಜ್ಯ ಚುನಾವಣೆ ಬರ್ತದೆ. ಈಗ ಶಾಸಕರು ಸೋತಿದ್ದಾರೆ, ಹಾಗಾಗಿ 5 ವರ್ಷಗಳ ಕಾಲ BJPಯಲ್ಲಿ MLA ಸೀಟ್ ಕಾದಿದೆ ಅಂತ ಅನ್ಕೋಬಹುದು. 2028ರ ಚುನಾವಣೆಗೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ MLA ಅಭ್ಯರ್ಥಿ ಯಾರಾಗ್ಬೋದು? ಆನಂದ್ ಸಾಲೇರ್ ಅವ್ರನ್ನ ನಿರೀಕ್ಷೆ ಮಾಡ್ಬೋದಾ? ಈಗ ನೋಡಿ, ನಮ್ಮದು ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಿಂದ ಬಂದಂಥ ಪಕ್ಷ. ಮೊದಲನೇದಾಗಿ ನಮ್ಮದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ಒಂದು ಘೋಷವಾಕ್ಯ ನಮ್ಮದು. ಪಕ್ಷದ ಅಡಿಯಲ್ಲಿ, ಕಮಲದ ಹೂವಿನ ಅಡಿಯಲ್ಲಿ ಯಾರನ್ನ ನಮ್ಮ ಪಕ್ಷ ಸೂಚನೆ ಮಾಡ್ತದೆ ಅವರೇ ಮುಂದಿನ ಶಾಸಕರು. ಅದು ಸಂಘಟನೆ ತೀರ್ಮಾನ ಮಾಡ್ತದೆ, ಅಂದರೆ ಪಕ್ಷ ತೀರ್ಮಾನ ಮಾಡ್ತದೆ. ಆ ತೀರ್ಮಾನಕ್ಕೆ ನಾವು ಬದ್ಧ. ನಿಮ್ಮ ದೃಷ್ಟಿಯಲ್ಲಿ ಯಾರು ಆಗ್ಬೋದು ಅನ್ಸುತ್ತೆ? ನಾವು ವ್ಯಕ್ತಿ ಪೂಜೆ ಅಲ್ಲ, ನಮ್ಮದು ಸಂಘಟನೆ, ಪಕ್ಷ ಪೂಜೆ. ಕಮಲದ ಚಿಹ್ನೆ ಅಡಿಯಲ್ಲಿ ಪಕ್ಷ ಸಂಘಟನೆ ಯಾರನ್ನಂತ ಘೋಷಣೆ ಮಾಡ್ತದೆ ಅದಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧ. ಓಕೆ. ಮುಂದಿನ 10 ವರ್ಷಕ್ಕೆ, ಈಗ 2025ರಲ್ಲಿ 2035ರ ವೇಳೆಗೆ ಆನಂದ್ ಸಾಲೇರ್ ಅವರು ಈಗ ನಗರ ಮಂಡಲ ಅಧ್ಯಕ್ಷರಾಗಿದೆ. ಮುಂದಿನ 10 ವರ್ಷದಲ್ಲಿ ಆನಂದ್ ಸಾಲೇರ್ ಅವರು ಎಲ್ಲಿ ಇರಬೇಕು ಅಂತ ನೀವು ಭಾವಿಸ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಮುಂದಿನ 10 ವರ್ಷದಲ್ಲಿ ಆನಂದ್ ಸಾಲೇರ್ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇರಬೇಕು ಅಂತ ಇಷ್ಟಪಡ್ತೇನೆ. ಇವತ್ತು ನಾನು ಮಂಡಲದ ಅಧ್ಯಕ್ಷನಾಗಿದ್ದೇನೆ, ನಗರಸಭಾ ಸದಸ್ಯನೇ ಇದ್ದೇನೆ. 2025ಕ್ಕೆ ಚುನಾವಣೆ ಇದೆ, ನಗರಸಭಾ ಚುನಾವಣೆ ಇದೆ. ಪಕ್ಷ ಏನು ನಮಗೆ ಆದೇಶ ಮಾಡ್ತದೆ ಆ ರೀತಿ ನಡ್ಕೊಳ್ಳೋದು. ಮುಂದಿನ ದಿನದಲ್ಲಿ ಪಕ್ಷ ಯಾವ ಸ್ಥಾನ ಕೊಟ್ಟರು ನಿಭಾಯಿಸ್ಕೊಂಡು ಪಕ್ಷ ಏನು ಸೂಚನೆ ಕೊಡ್ತದೆ ಆ ಜಾಗದಲ್ಲಿ ಇರಲಿಕ್ಕೆ ಇಷ್ಟಪಡ್ತದೆ.
ಇವತ್ತೇ ಜನರಿಗೆ ಅಂದರೆ ನಮ್ಮೆಲ್ಲ ಸಾರ್ವಜನಿಕರಿಗೆ ನಾನು ಒಂದು ವಿಷಯ ಹೇಳೋದನ್ನು ಮರೆತೆ. ಸಂಘಟನೆ ಬಗ್ಗೆ ಅಂದರೆ ಗೋರಕ್ಷಕರ ಬಗ್ಗೆ ಇವತ್ತು ಒಂದು ಸಭೆಯಲ್ಲೂ ನಾನು ಹೇಳಿದ್ದೆ, ಇದನ್ನು ತಮ್ಮ ಮಾಧ್ಯಮದ ಮೂಲಕ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ತಲುಪಂಗಾಗಬೇಕು. ಏನಂತಂದರೆ ಇವತ್ತು ಗೋರಕ್ಷಕರು ಅಂಥೇಳಿ ನಮ್ಮ ರವಿ ಗೌಳಿಯವರು ಭಾಳ ಕಷ್ಟಪಟ್ಟು ಗೋವನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ, ಗೋರಕ್ಷಕರಿಗೆ ಬೆನ್ನೆಲುಬಾಗಿ ನಮ್ಮ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ಶ್ರೀನಿವಾಸ್ ಹೆಬ್ಬಾರ್ ಅವರು ಭಾಳ ಕೈ ಜೋಡಿಸಿದ್ದಾರೆ. ಹಾಗಾಗಿ ಅವರು ಯಾವಾಗಿದ್ದರೂ ಗೋರಕ್ಷಕರಿಗೆ ಕೈ ಜೋಡಿಸ್ತಾ ಅವರು ತಮ್ಮ ಎಲ್ಲೂ ತಾನು ಮಾಡ್ತಾ ಇದ್ದೇನೆ ಏನಂತೇಳಿ ಎಲ್ಲೂ ಹೇಳಿಲ್ಲ. ಆದರೆ ನಾವು ಅವ್ರು ಮಾಡ್ತಾ ಇದ್ದಾರಲ್ಲ, ಅವ್ರು ನಾವು ಮಾಡೋದು ಬೇಡ ಅನ್ನೋದನ್ನು ಭಾವನೆ ತೆಗೆದುಹಾಕಿ, ನಮ್ಮ ಹಿಂದೂ ಬಾಂಧವರು ತೆಗೆದುಹಾಕಿ ಇವತ್ತು ಗೋರಕ್ಷಕರಿಗೆ ನಾವೊಂದು ಸಹಾಯ ಮಾಡಿದ್ರೆ ಮುಂದಿನ ದಿನದಲ್ಲಿ ಅವರು ಮತ್ತು ಹೆಚ್ಚಿನ ಗೋರಕ್ಷಣೆ ಮಾಡ್ತಾರೆ ಅಂಥೇಳಿ ನಾನು ನಮ್ಮೆಲ್ಲ ಹಿಂದೂ ಬಾಂಧವ್ರ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಬೆಳಗ್ಗೆ ಹೇಳಿದೆ ನಾನು, ಒಂದು 5 ರೂಪಾಯಿಯನ್ನು ದಿವಸಕ್ಕೆ ನಾವು ಮಕ್ಕಳಿಗೆ ಚಾಕ್ಲೇಟ್ ತಿನ್ಲಿಕ್ಕೆ ಕೊಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಆ 5 ರೂಪಾಯಿನ ಗೋರಕ್ಷಕ ಹೇಳೋ ಒಂದು ಡಬ್ಬದಲ್ಲಿ ಹಾಕಿಟ್ರೆ 1 ವರ್ಷದಲ್ಲಿ ನಮಗೆ 1800 ರೂಪಾಯಿಯಾಗಿ ಪರಿವರ್ತನೆ ಆಗ್ತದೆ. ದಿನಾಲೂ 5 ರೂಪಾಯಿ ಅಂತ ಹಾಕಿದ್ರೆ 360 ದಿವಸಕ್ಕೆ 1800 ರೂಪಾಯಿಯಾಗಿ ಪರಿವರ್ತನೆ ಆಗ್ತದೆ. ಆ 1800 ರೂಪಾಯಿಯನ್ನು ಗೋರಕ್ಷಣೆಗಾಗಿ ಬಳಸ್ಕೊಂಡು ದುಡ್ಡೇ ಕೊಡಬೇಕು ಅನ್ನೋದು ನಾನು ನಿಮ್ಗೆ ಹೇಳೋದಿಲ್ಲ. ಆ 1800 ರೂಪಾಯಿಯಲ್ಲಿ ಅವರಿಗೇನು ಅವಶ್ಯಕತೆ ಇದೆ, ಈಗ ಎಷ್ಟು ಹುಲ್ಲು ಅವಶ್ಯಕತೆ ಇರ್ತದೆ, ದಾಣಿಗಳ ಅವಶ್ಯಕತೆ ಇರ್ತದೆ, ಇಲ್ಲ ಮತ್ತೇನೋ ಒಂದು ಔಷಧಿ ಮೆಡಿಸಿನ್ಗಳ ಅವಶ್ಯಕತೆ ಇರ್ತದೆ, ಮತ್ತು ಛಾವಣಿಗಳ ಅವಶ್ಯಕತೆ ಇರ್ತದೆ, ಎಷ್ಟು ಹನಿ ಕೂಡಿ ಹಳ್ಳ. ಹಾಗಾಗಿ ಇದನ್ನು ನಾವು ಮನಗೊಂಡು ನಾವು ಹಿಂದೂ ಬಾಂಧವರು ಗೋವನ್ನು ರಕ್ಷಣೆ ಮಾಡುವಂಥವರಿಗೆ ನಾವು ಇದು ಸಹಕಾರ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಿಡಾಡಿ ದನಗಳನ್ನೆಲ್ಲ ಏನಿರ್ತವೆ ಅದನ್ನು ಅವರು ತೊಗೊಂಡೋಗಿ ಸಾಕುವಲ್ಲಿ ಅವರಿಗೊಂದು ನಾವು ಸಹಕಾರ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ತಾ ಎಲ್ಲ ಗೋರಕ್ಷಣೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದು ಅಂತ ಹೇಳ್ತಾ ನಾವೊಂದು ಶಿರ್ಸಿ ನಗರ ಮಂಡಲದ ಅಧ್ಯಕ್ಷ ಮತ್ತು ಆನಂದ್ ಸಾಲೇರಾಗಿ ಒಂದು ಹಿಂದೂ ಆಗಿ ನಾನು ನಮ್ಮೆಲ್ಲ ಹಿಂದೂ ಬಾಂಧವರ ಹತ್ರ ನಾನು ಕಳಕಳಿಯಿಂದ ನಾನು ಒಂದು ಬೇಳ್ಕೊಳ್ಳೋದು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಆನಂದ್ ಸಾಲೇರ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಇವತ್ತು ವಿಶ್ವಂಬರ ಟಿವಿ ಚಾನಲ್ ಬಂದವಾಗಿಂದ ಅಂದರೆ ಯೂಟ್ಯೂಬು ಮೊಬೈಲು ಅಲ್ಲಿ ನೋಡ್ತಾ ಇರ್ತೇವೆ. ಒಂದು ವಿಷಯ, ಒಂದು ಏನಾದ್ರು ಒಂದು ಪ್ರತಿಭಟನೆ ಇರಲಿ, ಯಾವುದೇ ಒಂದು ವಿಷಯ ಒಂದು ಬರಬೇಕು ಅಂತಂದರೆ, ತಿಳ್ಕೊಬೇಕು ಅಂತಂದರೆ ಒಂದಿನ ಕಾಯಬೇಕಿತ್ತು. ಇವತ್ತಾಗಿದ್ದನ್ನು ಎಲ್ಲೋ ಕೇಳ್ತಿದ್ವಿ, ಅಲ್ಲಿ ಹಂಗಾಯ್ತಂತೆ ಈಗ ಹಿಂಗಾಯ್ತಂತೆ ಅಂತೇಳಿ. ಆದರೆ ಈ ವಿಶ್ವಂಬರ ಟಿ ವಿ ಬಂದವಾಗಿಂದ ನಮಗೆ ಒಂದು 10 ನಿಮಿಷದಲ್ಲೇ ಎಲ್ಲೇ ಏನೇ ಒಂದು ಕಾರ್ಯಕ್ರಮ, ಒಂದು ಒಳ್ಳೆ ಕಾರ್ಯಕ್ರಮನೇ ಇರಲಿ, ಏನೋ ಒಂದು ಇನ್ಸಿಡೆನ್ಸ್ ಆಯಿತು, ಏನೋ ಒಂದು ಪ್ರತಿಭಟನೆ ಆಯಿತು, ಏನೇ ಆಯಿತು ಅಂತಂದ್ರೆ ಒಂದು 10 ನಿಮಿಷದಲ್ಲೇ ಜನರಿಗೆ ಈ ವಿಷಯನ ತಿಳಿಸುವಂಥ ಕಾರ್ಯ ಮಾಡ್ತಾಯಿದ್ದೀರಿ. ಹಾಗಾಗಿ ನಿಮಗೆ ನಮ್ಮ ಶಿರ್ಸಿ ನಗರದ ಪರವಾಗಿ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ ನಾನು. ಹಾಗೆ ನೀವು ಎಷ್ಟೋ ಜನರನ್ನು ಕರೆದುಬಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡ್ತಾರೆ. ಅವರು ಎಂಥವ್ರದ್ದು ಮಾಡ್ತಾರೆ ಅಂತಂದರೆ ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ ಇಲ್ಲ, ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಇಡೀ ಭಾರತ ದೇಶಕ್ಕೆ ಅವ್ರು ಪರಿಚಯ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾ ಭಾಳಷ್ಟು ನೋಡಿದ್ದೇನೆ. ವಿಶ್ವಂಬರ ಟಿ ವಿಯವರು ನಮ್ಮ ಶಿರ್ಸಿ ಕ್ಷೇತ್ರದಲ್ಲಿ ಯಾವುದೇ ಉದ್ಯೋಗ ಮಾಡಲಿ, ಏನೇ ಸಾಧನೆ ಮಾಡಲಿ, ಯಾವುದೇ ಉದ್ಯೋಗ ಮಾಡಲಿ, ಅವ್ರನ್ನೆಲ್ಲ ನೀವು ಗುರುತಿಸಿ ಪರಿಚಯಿಸೋಂಥ ಕೆಲಸ ಮಾಡ್ತಾಯಿದ್ದೀರಲ್ಲ, ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.